ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಪ್ರಿಯ ವೀಕ್ಷಕರೇ, ಇವತ್ತೊಂದು ಸರಳವಾಗಿರುವಂತಹ ಪರಿಹಾರ. ಇದು ವ್ಯಾಪಾರದಲ್ಲಾಗ್ಲಿ, ಹೋಟ್ಲುಗಳಲ್ಲಾಗ್ಲಿ, ಬ್ಯೂಟಿ ಪಾರ್ಲರ್ ಮಾಲಲ್ಲಾಗ್ಲಿ ಯಾರು ಬೇಕಾದ್ರೂ ಈ ಪರಿಹಾರವನ್ನ ಮಾಡ್ಕೋಬಹುದು. ಒಂದು ಸಣ್ಣ ಪೆಟ್ಟಿ ಅಂಗಡಿ ಇಟ್ಟಿರೋರು ಮಾಡ್ಕೋಬಹುದು. ಪಾನಿಪುರಿ, ಮಸಾಲೆ ಪುರಿ ಈ ತರ ಯಾರು ಬೇಕಾದ್ರೂ ಈ ಪರಿಹಾರವನ್ನ ಮಾಡ್ಕೋಬಹುದು. ಮೊದಲನೇದಾಗಿ. ಎರಡನೇದಾಗಿ ಇದನ್ನ ಮಾಡ್ಬೇಕಾಗಿರೋದು ಶುಕ್ರವಾರ ಮಾಡಬೇಕು, ಇಲ್ಲದಿದ್ರೆ ಹುಣ್ಣಿಮೆಯ ದಿನದಂದೇ ಈ ಪರಿಹಾರವನ್ನು ಮಾಡಬೇಕು. ಪ್ರಿಯ ವೀಕ್ಷಕರು, ಇದಕ್ಕೆ ಬೇಕಾಗಿರುವ ಥಿಂಗ್ಸ್ ಏನು ಅಂತಂದ್ರೆ ವಸ್ತುಗಳು ಅಂತಂದ್ರೆ ಪಚ್ಚಕರ್ಪೂರ ತಗೋಬೇಕಾಗುತ್ತೆ. ನೀವು ಗ್ರಂಥಿಗೆ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ. ಪಚ್ಚಕರ್ಪೂರನ ತಗೊಳ್ಳಿ. ಹಾಗೆ ದಪ್ಪ ಕರ್ಪೂರ ಬರುತ್ತೆ ನೋಡಿ, ಬಟ್ಟೆಗೆ ಹಾಕ್ತಾರಲ್ಲ, ನುಸಿಗುಳಿಗೆ ಅಂತ ನಾವು ಹೇಳ್ತೀವಲ್ಲ, ಆ ತರ ಕರ್ಪೂರವನ್ನು ತಗೋಬೇಕಾಗುತ್ತೆ. ಜೊತೆಗೆ ಜಾಯಿಕಾಯಿ ಸಿಗುತ್ತೆ, ಆ ಜಾಯಿಕಾಯಿ ಪತ್ರೆ ಸಿಗುತ್ತೆ. ಅದನ್ನ ತಗೊಂಡ್ ಬಂದು ಅದನ್ನ ಸ್ವಲ್ಪ ತಗೊಂಡ್ಬರ್ಬೇಕು. ಒಂದು ತಗೊಂಬನಿ, ಒಂದೇ ಕೊಡೋದವರು ನೀವು ಕೇಳಿ ಎಷ್ಟು ಬೇಕಷ್ಟು ಅದನ್ನ ತಗೋಬೇಕು. ಅದ್ರ ಜೊತೆಗೆ 2 ಏಲಕ್ಕಿ, 2 ಲವಂಗವನ್ನ ತಗೊಳ್ಳಿ. ಇದೆಲ್ಲವನ್ನು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ಒಂದು ಮಣ್ಣಿನ ಅಗಲವಾಗಿರುವಂತಹ ಒಂದು ದೀಪನಾದ್ರೂ ತಗೋಬಹುದು, ಅಥವಾ ಒಂದು ತಟ್ಟೆನಾದ್ರೂ ತಗೋಬಹುದು, ಅಥವಾ ಹಿತ್ತಾಳೆ ತಟ್ಟೆನಾದ್ರೂ ತಗೋಬಹುದು. ಅದರಲ್ಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಆ ಪುಡಿ ಆದ ತಕ್ಷಣ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ನೀವು ಎಷ್ಟು ಮಾಡ್ಕೊಂಡಿದ್ದೀರೋ ಅದು ನಿಮ್ಮ ಕಣ್ಣಳತೆಗೆ ನೋಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ಒಂದು 8 ರಿಂದ 10 ತೊಟ್ಟಾಗಿರ್ಬೋದು, 10 ರಿಂದ 12 ತೊಟ್ಟು, ಅಥವಾ 1 ಚಮಚ ತುಪ್ಪ ಆದ್ರೂ ನೀವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪೌಡರ್ನ. ಇದನ್ನೆಲ್ಲವನ್ನು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಬೆಂಕಿ ಪಟ್ಟಣ ತಗೋಬೇಕು. ಬೆಂಕಿ ಪಟ್ಟಣ ತೆಗೆದು ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು, ಇಷ್ಟ ದೇವರು ಅಂತ ಏನಿದೆ ಅವರೆಲ್ಲರಿಗೂ ಕೈ ಮುಕ್ಕೊಂಡು ನಿಮ್ಮ ಇಷ್ಟಾರ್ಥ ಕಾರ್ಯಗಳಿಗೆ ಅಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ, ಧನ ಅಟ್ರಾಕ್ಷನ್ಗೆ ಅಥವಾ ವೆಲ್ತ್ ಅಟ್ರಾಕ್ಷನ್ಗೆ ಇದನ್ನ ನೀವು ಮಾಡ್ಬೋದು. ಸೊ ಇದು ತಿರಿ ಹಚ್ಚಾಯಿತು. ಅದೆಲ್ಲ ಆದ ನಂತರ ಒಂದು ಮಸಿ ತರ ಆಗುತ್ತೆ. ಅಂದ್ರೆ ಚೆನ್ನಾಗಿ ಬೆಂಕಿ ಆರಿದ ನಂತರ, ಈಗ ನಾವು ಸೌದೆ ಹಚ್ಚಿದಾಗ ಯಾವ ತರ ಆರಿರುತ್ತೆ ಅದೆಲ್ಲವೂ ಅದೇ ತರನೇ ಇದು ಕಪ್ಪಾಗಿ ಉಳ್ಕೊಳ್ಳುತ್ತೆ. ಅದನ್ನ ನೀವು ಚೆನ್ನಾಗಿ ತೆಗೆದು ಮತ್ತೆ ಒಂದು ಸ್ಪೂನ್ ಅಲ್ಲವತ್ತು ಯಾವ್ದ್ರಲ್ಲಾದ್ರಲ್ಲೊಂದು ಸ್ಮ್ಯಾಶ್ ಮಾಡಬೇಕು. ಆ ಪುಡಿಗೆ ಮತ್ತಷ್ಟು ಬೇಕಾದ್ರೆ ಇನ್ನೊಂಚೂರು ತುಪ್ಪ ಹಾಕೊಂಡು ದಿನನಿತ್ಯ ನೀವು ಹಣೆಗೆ ಧಾರಣೆ, ಅಥವಾ ನಾವು ಯಾವ ರೀತಿ ಒಂದು ಭಸ್ಮವನ್ನ ಧಾರಣೆ ಮಾಡ್ತೀವಿ ಅದೇ ತರ ಇದನ್ನ ಧಾರಣೆ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಧನಾಕರ್ಷಣೆಗೆ ಆಗುವಂತಹ ತೊಂದರೆಗಳಾಗಿರ್ಬೋದು, ಅಥವಾ ವೆಲ್ತ್ ಅಟ್ರಾಕ್ಷನ್ಗೆ ಆಗುವಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಸೊ ಇದು ಅತ್ಯಂತ ಸರಳವಾಗಿರುವಂತಹ ಪರಿಹಾರ. ಇದರಲ್ಲಿ ಏನು ಜಾಸ್ತಿ ಖರ್ಚಿಲ್ಲ. ಹಬ್ಬ ಅಂದ್ರೂ ಖರ್ಚಾದ್ರೆ ನಿಮ್ಗೆ ಒಂದು 70 ರಿಂದ 100 ರೂಪಾಯಿ ಒಳಗಡೆ ಖರ್ಚಾಗ್ಬೋದು. ಸೊ ಈ ಸರಳ ಪರಿಹಾರವನ್ನ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಈ ಚಾನಲ್ನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನ ನೋಡಿರ್ತಾರೆ ಆದ್ರೂ ಒಂದು ಲೈಕು ಕೊಡಲ್ಲ, ಒಂದು ಕಮೆಂಟು ಕೊಡಲ್ಲ. ಹಾಗಾಗಿ ಇನ್ನೊಬ್ಬರಿಗೂ ಈ ಪರಿಹಾರವನ್ನ ಹೇಳಿ, ಹಾಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ. ಒನ್ಸ್ ಅಗೇನ್ ಥ್ಯಾಂಕ್ ಯು.